ಆದರೆ 2023 ಡಿ ಕೆನ ಸೋಲ್ಸೋಕ್ಕಾಗಲ್ಲ. ಯಾಕಂದರೆ ಡಿ ಕೆನೂ ಕೂಡ ಅವರು ಅಂದರೆ ಅವರಿಗೂ 40 ವರ್ಷದ 1989 ಫಸ್ಟ್ ಗೆದ್ದಿರೋದು, 85 ಫಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದು. ಅವರು ಹುಟ್ಟು ಹೋರಾಟಗಾರ. ನಾವು ಯಾವುದೇ ಪಾರ್ಟಿಯವರು ಇರ್ಬೋದು, ಪಾಲಿಟಿಷಿಯನಲ್ಲಿ ಅವರು ಕೂಡ ಒಬ್ಬ ಬ್ರಿಲಿಯಂಟ್ ಪಾಲಿಟಿಷಿಯನ್ನು. ಅಭಿವೃದ್ಧಿ ಕಾರ್ಯ ಮಾಡದೇ ಇದ್ರೂ ಕೂಡ ರಾಜಕಾರಣ ಚೆನ್ನಾಗಿ ಮಾಡೋವಂಥವ್ರು, ಅವರು ಎದುರಿಸುವಂಥವ್ರು, ಅವರಿಗೂ ಸ್ವಂತ ಶಕ್ತಿ ಇರುವಂಥ ಮನುಷ್ಯ. ಈ ಮನುಷ್ಯನ ಸೋಲ್ಸೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಇನ್ನೇನು ಸರ್ಕಾರ ಬಂದಾಯಿತು, ಡಿ ಕೆ ನೇತೃತ್ವದಲ್ಲೇ ಬಂದಾಯಿತು. ಬಂದಾದ ಮೇಲೂ ಕೂಡ ಸಿದ್ದರಾಮಯ್ಯನವರು ಅಧಿಕಾರವನ್ನು ಕಬಳಿಸಿದ್ರು ಅಂತಂದರೆ ಈಗ ಬಿಟ್ಕೊಡ್ತಾರೆ? ನ್ಯಾಯಯುತವಾಗಿ ಅವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ವೀಕ್ ಆಗಿಲ್ಲ, ಈ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಥರ ಇಲ್ದಲೆ ಅದು ಮೊದಲಿನ ಕಾಂಗ್ರೆಸ್ ಹೈಕಮಾಂಡ್ ಆಗಿದ್ದಿದ್ರೆ ಡಿ ಕೆ ಚೀಫ್ ಮಿನಿಸ್ಟರ್ ಆಗಿರೋರು ಸಿದ್ದರಾಮಯ್ಯನವರು ಆಗ್ತಿರಲಿಲ್ಲ. ಇದು ಎಲ್ಲರಿಗೂ ಹೆದರ್ಕೊಳ್ಳುವಂತಹ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದ್ರಿಂದ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆದರು. ಇವಾಗ ಬಿಟ್ಕೊಡೋಕೆ ಅವ್ರಿಗೆ ರೆಡಿ ಇಲ್ಲ. ನನಗಂತೂ ಬಿಟ್ಕೊಡ್ತಾರೆ ಅಂತ ಅನ್ಸಲ್ಲ. ಅಲ್ಲ, ಅದು ಅವ್ರ ಪಕ್ಷದ ವಿಚಾರ. ಆದರೆ ದಲಿತರು ಅವರಿಗೆ ಓಟಿಗೋಸ್ಕರನೇ ಹೊರತು ಅವ್ರು ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ಎಂಥ ದಲಿತ ವಿರೋಧಿ ಅನ್ನೋದಕ್ಕೆ ನಿಮ್ಗೊಂದು ಹೇಳ್ತೀನಿ. ಪರಮೇಶ್ವರ್ ಅವರು KPCC ಅಧ್ಯಕ್ಷರಾಗಿ ಅವರನ್ನು ಇವ್ರ ಜಾತಿಯವ್ರನ್ನ ಚೂಬಿಟ್ಟು ಸೋಲ್ಸಾದ್ಮೇಲೆ ಪಾಪ ಅವರನ್ನು ಒಂದು ಮಂತ್ರಿ ಮಾಡಿ, ಉಪಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ಕೊಂಡ್ರು. ಅಂಗಲಾಚಿದ್ರು ಕೂಡ ಪರಮೇಶ್ವರ್ ಅವ್ರ ಬಗ್ಗೆ, ದಲಿತ ಸಮಾಜದ ಬಗ್ಗೆ ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಒಂಥರ ದ್ವೇಷ ಇದೆ ಅಂತಂದರೆ, ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಭಾಗದಲ್ಲಿರುವಂಥ ಟಾಲೆಸ್ಟ್ ಲೀಡ್ರು, ಅವರನ್ನು ಅನ್ಸೆರಮೋನಿಯಸ್ ಆಗಿ